ಶೈಕ್ಷಣಿಕ ಮನೋವಿಜ್ಞಾನದ 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಪ್ರಶ್ನೆ 1. ಪಿಯಾಜೆಯವರ ಪ್ರಕಾರ ಮಗು ತಾರ್ಕಿಕ ಚಿಂತನೆ ಮತ್ತು ಅಮೂರ್ತ ಕಲ್ಪನೆಗಳನ್ನು ಮಾಡಬಲ್ಲ ಹಂತ ಯಾವುದು? ಇಂದ್ರಿಯ ಚಾಲಕ ಹಂತ, ಪೂರ್ವಭಾವಿ ಕಾರ್ಯಾಚರಣೆ ಹಂತ, ಮೂರ್ತ ಕಾರ್ಯಾಚರಣೆ ಹಂತ, ಔಪಚಾರಿಕ ಕಾರ್ಯಾಚರಣೆ ಹಂತ. ಉತ್ತರ: ಔಪಚಾರಿಕ ಕಾರ್ಯಾಚರಣೆ ಹಂತ. ಸುಮಾರು 11 ವರ್ಷದಿಂದ ಮೇಲಿನ ವಯಸ್ಸಿನಲ್ಲಿ ಮಗು ಅಮೂರ್ತ ತಾರ್ಕಿಕ ಚಿಂತನೆ ಮಾಡಲು ಸಾಧ್ಯವಾಗುತ್ತದೆ. ಪ್ರಶ್ನೆ 2. ಮಗುವು ತನ್ನ ಪರಿಸರದೊಂದಿಗೆ ಕ್ರಿಯಾಶೀಲವಾಗಿ ಪರಸ್ಪರ ಕ್ರಿಯೆ ನಡೆಸುವ ಮೂಲಕ ಜ್ಞಾನವನ್ನು ರಚಿಸಿಕೊಳ್ಳುತ್ತಾನೆ ಎಂಬ ತತ್ವ ಯಾವುದು? ವರ್ತನವಾದ, ಸೂತ್ರೀಕರಣವಾದ, ರಚನಾವಾದ, ಮಾನವತಾವಾದ. ಉತ್ತರ: ರಚನಾವಾದ. ರಚನಾವಾದದ ಪ್ರಕಾರ ಜ್ಞಾನವನ್ನು ಹೊರಗಿನಿಂದ ತುಂಬುವುದಿಲ್ಲ, ಮಗು ತಾನೇ ನಿರ್ಮಿಸುತ್ತದೆ. ಪ್ರಶ್ನೆ 3. ಕೆಳಗಿನಂತಿರುವ ಅಧ್ಯಯನ ಯಾವುದು? ಹೊಸ ಪರಿಸ್ಥಿತಿಯಲ್ಲಿ ಹಳೆಯ ಅನುಭವಕ್ಕೆ ಆಧಾರವಾಗಿ ವಿದ್ಯಾರ್ಥಿ ಸರಿಯಾದ ಉತ್ತರ ಕೊಡುತ್ತಾನೆ. ಅನುವಂಶೀಯ ವರ್ತನೆ, ಒಳನೋಟ ಅಧ್ಯಯನ, ಟ್ರಯಲ್ ಆ್ಯಂಡ್ ಎರರ್ ಅಧ್ಯಯನ, ಯಾದೃಚ್ಛಿಕ ವರ್ತನೆ. ಉತ್ತರ: ಒಳನೋಟ ಅಧ್ಯಯನ. ಒಳನೋಟದಲ್ಲಿ ಒಮ್ಮೆಲೆ ಆಹಾ ಅನುಭವ ಬಂದು ಸಮಸ್ಯೆಗೆ ಸರಿಯಾದ ಪರಿಹಾರ ಸಿಗುತ್ತದೆ. ಡ್ರೈವ್ ಆರ್ಗನೈಸಮ್ ರೆಸ್ಪಾನ್ಸ್ ಎಂಬ ಲರ್ನಿಂಗ್ ಮಾಡೆಲನ್ನು ಸೂಚಿಸುವ ಸ್ಕೂಲ್ ಯಾವುದು? ವರ್ತನವಾದ, ಗ್ಲೇಷಿಯಲ್ ಸಿದ್ಧಾಂತ, ಮಾನವತಾವಾದ, ರಚನಾವಾದ. ಉತ್ತರ: ವರ್ತನವಾದ. ವರ್ತನವಾದದಲ್ಲಿ ಬಹುಮಾನ, ಶಿಕ್ಷೆ, ಅಭ್ಯಾಸ ಮುಂತಾದವುಗಳಿಗೆ ಒತ್ತು ಕೊಡಲಾಗುತ್ತದೆ. ಪ್ರಶ್ನೆ 5. IQ ಮೆಂಟಲ್ ಏಜ್ ಕ್ರೊನಾಲಜಿಕಲ್ ಏಜ್ ಇಂಟು 100 ಎಂಬ ಸೂತ್ರವನ್ನು ಬಳಸಿಕೊಂಡು ಬುದ್ಧಿಮಟ್ಟ ಅಳೆಯುವ ಮನೋವಿಜ್ಞಾನಿ ಯಾರು? ಬಿನೆ ಅವರು, ಟರ್ಮನ್, ಸ್ಪಿಯರ್ಮನ್, ಥರ್ಸ್ಟೋನ್. ಉತ್ತರ: ಟರ್ಮನ್. ಬಿನೆ ಮಾಡಿದ ಪರೀಕ್ಷೆಯನ್ನು ಟರ್ಮನ್ ಅವರು ಮರು ಸಂಶ್ಲೇಷಿಸಿ IQ ಸೂತ್ರವನ್ನು ನೀಡಿದ್ದಾರೆ. ಪ್ರಶ್ನೆ 6. ಕೆಳಗಿನಲ್ಲಿ ವ್ಯಕ್ತಿತ್ವ ಅದರ ಅರ್ಥ ಯಾವುದು? ವ್ಯಕ್ತಿಯ ಕೇವಲ ದೈಹಿಕ ರೂಪ, ವ್ಯಕ್ತಿಯ ವರ್ತನೆ, ಮನೋಭಾವ, ಸ್ವಭಾವಗಳ ಸಮಗ್ರತೆ, ಅಂಕಪಟ್ಟಿಯಲ್ಲಿ ಬಂದ ಅಂಕಗಳು, ವಿದ್ಯಾರ್ಥಿಯ ಎತ್ತರ ಮತ್ತು ದೇಹದ ಬದಲಾವಣೆ. ಉತ್ತರ: ವ್ಯಕ್ತಿಯ ವರ್ತನೆ, ಮನೋಭಾವಗಳ, ಸ್ವಭಾವಗಳ ಸಮಗ್ರತೆ. ವ್ಯಕ್ತಿತ್ವ ಎಂದರೆ ಒಟ್ಟು ವ್ಯಕ್ತಿ ದೈಹಿಕ ಮತ್ತು ಮಾನಸಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಸೇರಿ ವರ್ತನೆಯನ್ನಾಗಿ ವ್ಯಕ್ತಿಯ ವರ್ತನೆಯನ್ನಾಗಿ ಮಾಡಿದೆ. ಕೆಳಗಿನಗಳಲ್ಲಿ ಇಂಟ್ರೆನ್ಸಿಕ್ ಮೋಟಿವೇಶನ್ ಉದಾಹರಣೆ ಯಾವುದು? ಬಹುಮಾನ ಕೊಡುವಾಗ ಓದಬೇಕು, ಶಿಕ್ಷೆಯಿಂದ ಭಯಪಟ್ಟು ಬರೆಯುವುದು, ವಿಷಯ ಆಸಕ್ತಿದಾಯಕರೊಂದಿಗೆ ಸ್ವಯಂ ಓದುವುದು, ಪೋಷಕರ ಒತ್ತಾಯದಿಂದ ಓದು. ಉತ್ತರ: ವಿಷಯ ಆಸಕ್ತಿದಾಯಕವಾಗಿದ್ದರೊಂದಿಗೆ ಸ್ವಯಂ ಓದುವುದು. ಇದು ಒಳ ಪ್ರೇರಣೆಯಿಂದ, ಒಳಗಿನಿಂದ ಆಸಕ್ತಿ ಮತ್ತು ಕುತೂಹಲದಿಂದ ಉಂಟಾಗುವ ಪ್ರೇರಣೆಯಾಗಿದೆ. ಪ್ರಶ್ನೆ 8. ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ZPD ಎಂಬ ಸಂಜ್ಞೆಯನ್ನು ನೀಡಿದ ವಿಜ್ಞಾನಿ ಪಿಯಾಜೆ, ವಿಗೊಟ್ಸ್ಕಿ, ಸಿಗ್ಮಂಡ್ ಫ್ರಾಯ್ಡ್, ಎರಿಕ್ಸನ್. ಉತ್ತರ: ವಿಗೊಟ್ಸ್ಕಿ. ZPD ಅಂದರೆ ವಿದ್ಯಾರ್ಥಿ ಸ್ವತಃ ಮಾಡಬಲ್ಲದು ಮತ್ತು ಸಹಾಯದಿಂದ ಮಾಡಬಲ್ಲದ ನಡುವಿನ ಅಂತರವಾಗಿದೆ. ಪ್ರಶ್ನೆ 9. ಲರ್ನಿಂಗ್ ಬೈ ಡೂಯಿಂಗ್ ಎಂಬ ತತ್ವವನ್ನು ವಿಶೇಷವಾಗಿ ಒತ್ತಿ ಹೇಳಿದ ಶಿಕ್ಷಣ ತಜ್ಞ ಯಾರು? ಜಾನ್ ಡ್ಯೂಯಿ, ಸಿಗ್ಮಂಡ್ ಫ್ರಾಯ್ಡ್, ಪಾವ್ಲೋವ್, ವಾಟ್ಸನ್. ಉತ್ತರ: ಜಾನ್ ಡ್ಯೂಯಿ ಅವರು. ಇವರು ಅನುಭವಾತ್ಮಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಾಡುತ್ತಾ ಕಲಿಯುವುದು ಅನ್ನೋ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಪ್ರಶ್ನೆ 10. ಯಾವುದು ಸ್ವಾಭಿಮಾನವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ? ಸೆಲ್ಫ್ ಕಾನ್ಸೆಪ್ಟ್ ಅನ್ನು ಹೆಚ್ಚಿಸಲು. ಸದಾ ಟೀಕಿಸುವುದು, ಇತರರೊಂದಿಗೆ ಹೋಲಿಸುವುದು, ಪ್ರೋತ್ಸಾಹ ಮತ್ತು ಮಾನ್ಯತೆ ನೀಡುವುದು, ಸಾರ್ವಜನಿಕವಾಗಿ ಅವಮಾನಿಸುವುದು. ಉತ್ತರ: ಪ್ರೋತ್ಸಾಹ ಮತ್ತು ಮಾನ್ಯತೆ ನೀಡುವುದು. ಶಿಕ್ಷಕರು ವಿದ್ಯಾರ್ಥಿಯನ್ನು ಮೆಚ್ಚಿ ಪ್ರೋತ್ಸಾಹಿಸಿದಾಗ ಸ್ವಾಭಿಮಾನ ಹೆಚ್ಚುತ್ತದೆ. ಪ್ರಶ್ನೆ 11. ಟ್ರಯಲ್ ಆ್ಯಂಡ್ ಎರರ್ ಸಿದ್ಧಾಂತವು ಯಾರು ನೀಡಿದ ಅಧ್ಯಯನ ಸಿದ್ಧಾಂತವಾಗಿದೆ? ಪಾವ್ಲೋವ್, ಥಾರ್ನ್ಡೈಕ್, BF ಸ್ಕಿನ್ನರ್, ಗೆಸ್ಟಾಲ್ಟ್. ಉತ್ತರ: ಥಾರ್ನ್ಡೈಕ್ ಅವರು. ಬೆಕ್ಕಿನ ಪೆಟ್ಟಿಗೆ ಪ್ರಯೋಗದ ಮೂಲಕ ಟ್ರಯಲ್ ಆ್ಯಂಡ್ ಎರರ್ ಸಿದ್ಧಾಂತವನ್ನು ನೀಡಿದ್ದಾರೆ. ವಿದ್ಯಾರ್ಥಿಯ ಕಲಿಕೆಯಲ್ಲಿ ತೊಂದರೆ ಕಂಡುಬಂದಾಗ ಶಿಕ್ಷಕ ಮೊದಲು ಏನು ಮಾಡಬೇಕು? ಲರ್ನಿಂಗ್ ಡಿಫಿಕಲ್ಟಿ. ಉತ್ತರ ಅಂತ ಸರಳಾಗಿದೆ. ಕಾರಣಗಳನ್ನು ತಿಳಿದುಕೊಳ್ಳಲು ಅವನನ್ನು ಗಮನದಿಂದ ಅವಲೋಕಿಸುವುದು ಶಿಕ್ಷಕನ ಮೊದಲ ಹೆಜ್ಜೆಯಾಗಿದೆ. ಡಿಫೆನ್ಸ್ ಮೆಕ್ಯಾನಿಸಮ್ ಯಾವ ಮನೋವಿಜ್ಞಾನಿಗೆ ಸಂಬಂಧಿಸಿದೆ? ಪಿಯಾಜೆ, ಸಿಗ್ಮಂಡ್ ಫ್ರಾಯ್ಡ್, ವಿಗೊಟ್ಸ್ಕಿ, ಸ್ಕಿನ್ನರ್. ಸಿಗ್ಮಂಡ್ ಫ್ರಾಯ್ಡ್ ಅವರು ಅಚೇತನ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳಲು ಇಗೋ ಬಳಸುವ ವಿಧಾನಗಳನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಎನ್ನುತ್ತಾರೆ. ಗುಂಪು ಅಧ್ಯಯನದ ಒಂದು ಪ್ರಯೋಜನ ಯಾವುದು? ಸ್ಪರ್ಧೆ ಹೆಚ್ಚುವುದು, ಸಹಕಾರ, ಸಮೂಹಭಾವ, ಪರಸ್ಪರ ಸಹಾಯ ಹೆಚ್ಚುವುದು, ದುರ್ಬಲ ವಿದ್ಯಾರ್ಥಿಗಳಿಗೆ ಹಾನಿಯಾಗುವುದು, ಕೆಲವರು ಮಾತ್ರ ಮಾತನಾಡುವುದು. ಸಹಕಾರ, ಸಮೂಹಭಾವ ಮತ್ತು ಪರಸ್ಪರ ಸಹಾಯ ಹೆಚ್ಚುವುದು ಇದು ಗುಂಪು ಅಧ್ಯಯನದ ಒಂದು ಸಹಕಾರವಾಗಿದೆ. ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಎಂದರೆ ಒಂದು ವಿಷಯವನ್ನೇ ಮರೆತು ಮತ್ತೊಂದು ಕಲಿಯುವುದು, ಒಂದು ಪರಿಸ್ಥಿತಿಯಲ್ಲಿ ಕಲಿತಿದ್ದನ್ನು ಮತ್ತೊಂದರ ಪರಿಸ್ಥಿತಿಯಲ್ಲಿ ಪರಿಣಾಮ ಉಂಟಾಗುವುದು, ವಿಷಯ ಬದಲಾವಣೆ, ಅಧ್ಯಯನ ವಿಚಾರ ಬಿಡುವುದು. ಸರಿಯಾದ ಉತ್ತರ: ಒಂದು ಪರಿಸ್ಥಿತಿಯಲ್ಲಿ ಕಲಿತಿದ್ದನ್ನು ಮತ್ತೊಂದು ಪರಿಸ್ಥಿತಿಯಲ್ಲಿ ಪರಿಣಾಮ ಉಂಟಾಗುವುದು.
ಮ್ಯಾಥಮೆಟಿಕ್ಸ್ ಕಲಿಕೆ ತಾರ್ಕಿಕತೆ ಸೈನ್ಸ್ ಸಮಸ್ಯೆ ಬಗೆಹರಿಸಲು ಸಹಾಯ ಮಾಡಿದರೆ ಅದು ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅನಿಸುತ್ತದೆ. ಆಕರ್ಷಕ ಪಾಠಕ್ಕೆ ಇದು ಚಟುವಟಿಕೆ ಪ್ರಶ್ನೆ ಉತ್ತರ ದೃಶ್ಯ ಸಾಮಗ್ರಿ ಬಳಕೆ ನೇರವಾದ ಉತ್ತರ ಆಗಿದೆ. ಕ್ರಿಯಾತ್ಮಕ ಭಾಗವಹಿಸುವಿಕೆಯಿಂದ ನಡೆಯುವ ಪಾಠ ಹೆಚ್ಚು ಪರಿಣಾಮಕಾರಿಯಾಗಿದೆ. ಪ್ರಶ್ನೆ 17. ಇಂಡಿವಿಜುವಲ್ ಡಿಫರೆನ್ಸಸ್ ವೈಯಕ್ತಿಕ ಭೇದಗಳು ಮುಖ್ಯವಾಗಿ ಯಾವುದರಲ್ಲಿ ಕಾಣುತ್ತದೆ? ಬುದ್ಧಿಮಟ್ಟದಲ್ಲಿ, ಆಸಕ್ತಿಯಲ್ಲಿ, ಮನೋಭಾವದಲ್ಲಿ, ಮೇಲಿನ ಎಲ್ಲದರಲ್ಲಿ. ಉತ್ತರ ಮೇಲಿನ ಎಲ್ಲದರಲ್ಲಿ. ವಿದ್ಯಾರ್ಥಿಗಳ ಹಲವಾರು ಆಯಾಮಗಳಲ್ಲಿ ವ್ಯತ್ಯಾಸವಿದೆ, ಅದರ ಪ್ರಕಾರ ಶಿಕ್ಷಣ ಕೊಡಬೇಕು ಎಂಬುದರ ಮೇಲೆ ಇದು ನಿಂತಿದೆ. ಕೆಳಗಿನಲ್ಲಿ ಯಾವುದು ಸೃಜನಶೀಲ ವಿದ್ಯಾರ್ಥಿಯ ಲಕ್ಷಣವಲ್ಲ? ಹೊಸ ಕಲ್ಪನೆಗಳನ್ನು ನೀಡುವುದು, ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳುವುದು, ಸಾಂಪ್ರದಾಯಿಕ ಮಾರ್ಗವನ್ನೇ ಕಟ್ಟುನಿಟ್ಟಾಗಿ ಅನುಸರಿಸುವುದು, ಬೇರೆ ರೀತಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವುದು. ಉತ್ತರ ಸಾಂಪ್ರದಾಯಿಕ ಮಾರ್ಗವನ್ನೇ ಕಟ್ಟುನಿಟ್ಟಾಗಿ ಅನುಸರಿಸುವುದು. ಇದು ಸೃಜನಶೀಲ ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ, ಏಕೆಂದರೆ ಅವರು ಹೊಸ ಮಾರ್ಗಗಳನ್ನು ಹುಡುಕಲು ಇಷ್ಟಪಡುತ್ತಿರುತ್ತಾರೆ. ಪ್ರಶ್ನೆ 19. ರೆನ್ಫೋರ್ಸ್ಮೆಂಟ್ ಎಂದರೆ ಏನು? ಶಿಕ್ಷೆ, ವರ್ತನೆಯನ್ನು ಬಲಪಡಿಸುವ ಮರುಪ್ರಭಾವ, ಮರೆತುಕೊಳ್ಳುವುದು, ಓದವನ್ನು ನಿಲ್ಲಿಸುವುದು. ಇದಕ್ಕೆ ಉತ್ತರ ವರ್ತನೆಯನ್ನು ಬಲಪಡಿಸುವ ಒಂದು ಮರುಪ್ರಭಾವ. ಸ್ಕಿನ್ನರ ಪ್ರಕಾರ ಬಹುಮಾನ ಅಥವಾ ಶಿಕ್ಷೆಯನ್ನು ಈ ಎರಡೂ ನೀಡಿದ ಮೇಲೆ ವಿದ್ಯಾರ್ಥಿ ಮೇಲೆ ಸ್ವಲ್ಪದ ಪ್ರಮಾಣ ಪರಿಣಾಮ ಬೀರಬಹುದು ಎಂದು ಹೇಳಿದ್ದಾರೆ. ಪ್ರಶ್ನೆ 20. ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಮಾರ್ಗದರ್ಶನ ಮತ್ತು ಸಮಾಲೋಚನೆಯ ಮುಖ್ಯ ಉದ್ದೇಶ ಕೇವಲ ಅಂಕ ಹೆಚ್ಚಿಸುವುದು, ವಿದ್ಯಾರ್ಥಿಗೆ ತನ್ನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುವುದು, ಶಿಕ್ಷಕರು ತಮ್ಮ ಅಭಿಪ್ರಾಯವನ್ನು ಹೇರಿಕೊಳ್ಳುವುದು, ಪೋಷಕರಿಗೆ ದೂರು ಹೇಳುವುದು. ವಿದ್ಯಾರ್ಥಿಗೆ ತನ್ನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುವುದು. ಚೈಲ್ಡ್ ಸೆಂಟ್ರಲ್ ಪ್ರಶ್ನೆ 21. ಚೈಲ್ಡ್ ಸೆಂಟ್ರೆಡ್ ಎಜುಕೇಷನ್ ಎಂದರೆ ಶಿಕ್ಷಕ ಕೇಂದ್ರೀಕೃತ ಪಾಠ, ಪಾಠಪುಸ್ತಕ ಕೇಂದ್ರೀಕೃತ ಪಾಠ, ವಿದ್ಯಾರ್ಥಿಯ ಆಸಕ್ತಿ ಅಗತ್ಯ ಸಾಮರ್ಥ್ಯಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಶಿಕ್ಷಣ, ಪರೀಕ್ಷಾ ಕೇಂದ್ರೀಕೃತ ಶಿಕ್ಷಣ. ವಿದ್ಯಾರ್ಥಿಯ ಆಸಕ್ತಿ ಮತ್ತು ಅಗತ್ಯ ಸಾಮರ್ಥ್ಯಗಳನ್ನು ಕೇಂದ್ರದಲ್ಲಿಟ್ಟುಕೊಂಡು ಶಿಕ್ಷಣ ಮಾಡುವುದು. ಪ್ರಶ್ನೆ 22. ಎಮೋಷನಲ್ ಡೆವಲಪ್ಮೆಂಟ್ ಮುಖ್ಯವಾಗಿ ಯಾವ ಸಂಗತಿಗಳಿಗೆ ಸಂಬಂಧಿಸಿದೆ? ಭಾವನೆಗಳ ನಿಯಂತ್ರಣ, ಸಹಾನುಭೂತಿ, ಸ್ವನಿಯಂತ್ರಣ, ಮೇಲಿನ ಎಲ್ಲವೂ. ಉತ್ತರ ಮೇಲಿನ ಎಲ್ಲವೂ. ಮಾನಸಿಕ ಸ್ಥಿರತೆ, ಭಾವನಾತ್ಮಕ ಸಮತೋಲನ ವಿದ್ಯಾರ್ಥಿಯ ಸಂಪೂರ್ಣ ವ್ಯಕ್ತಿತ್ವಕ್ಕೆ ಅತ್ಯವಶ್ಯಕವಾಗಿವೆ. ಪ್ರಶ್ನೆ 23. ವಿದ್ಯಾರ್ಥಿಯು ಸದಾ ಕಲ್ಪನೆಗಳಲ್ಲಿ ತೇಲಾಡುತ್ತಿರುತ್ತಾರೆ, ಅದಕ್ಕೆ ಶಿಕ್ಷಕ ಏನು ಮಾಡಬೇಕು? ಇದಕ್ಕೆ ಡೇ ಡ್ರೀಮಿಂಗ್ ಅಂತ ಹೇಳ್ತಾರೆ, ಹಗಲುಗನಸಿನಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಗದರಿಸಿ ತರಗತಿಯಿಂದ ಹೊರಹಾಕಬೇಕು, ಅವನ ಮೇಲೆ ನಗಬೇಕು, ಅವನ ಆಸಕ್ತಿ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಮಾತನಾಡಬೇಕು, ಸಂಪೂರ್ಣ ನಿರ್ಲಕ್ಷಿಸಬೇಕು. ಉತ್ತರ ಅವನ ಆಸಕ್ತಿ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಅವನ ಜೊತೆ ಮಾತನಾಡಬೇಕು. ಮಾನಸಿಕ ಭಾವನಾತ್ಮಕ ಸಮಸ್ಯೆ ಅಥವಾ ಆಸಕ್ತಿ ಕೊರತೆ ಇರಬಹುದು. ಮನಃಶಾಸ್ತ್ರೀಯ ಅರ್ಥದಲ್ಲಿ ಅಡ್ಜಸ್ಟ್ಮೆಂಟ್ ಎಂದರೆ ಇತರರಂತೆ ನಡೆದುಕೊಳ್ಳುವುದು ಮಾತ್ರ, ಪರಿಸರದ ಬೇಡಿಕೆಗಳಿಗೆ ತಕ್ಕಂತೆ ತನ್ನ ವರ್ತನೆ ಭಾವನೆಗಳನ್ನು ಸರಿಹೊಂದಿಸಿಕೊಳ್ಳುವುದು, ಸದಾ ಮೌನವಾಗಿರುವುದು, ಯಾರಿಗೂ ಮಾತನಾಡುವುದಿರುವುದು. ಇದಕ್ಕೆ ಉತ್ತರ ಪರಿಸರದ ಬೇಡಿಕೆಗಳಿಗೆ ತಕ್ಕಂತೆ ತನ್ನ ವರ್ತನೆ ಭಾವನೆಗಳನ್ನು ಸರಿಹೊಂದಿಸಿಕೊಳ್ಳುವುದು. ಸಮತೋಲನ, ಸಂತೃಪ್ತಿ, ಮನೋಸಾಮರಸ್ಯವನ್ನು ಹೊಂದುವುದನ್ನು ಅಡ್ಜಸ್ಟ್ಮೆಂಟ್ ಅಂತ ಕರೀತಾರೆ. ಕೊನೆಯ ಪ್ರಶ್ನೆ 25. ಕೆಳಗಿನ ಅಭಿಪ್ರಾಯಗಳಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸರಿಯಾದ ವ್ಯಾಪ್ತಿಯನ್ನು ತೋರಿಸುವ ಅಭಿಪ್ರಾಯ ಯಾವುದು? ಕೇವಲ ಬುದ್ಧಿಮಟ್ಟ ಅಧ್ಯಯನ, ಕೇವಲ ಪಠ್ಯದ ಸಿದ್ಧಾಂತ, ವಿದ್ಯಾರ್ಥಿ ಅಧ್ಯಾಪಕ ಅಧ್ಯಯನ, ಪರಿಸರ, ಅಧ್ಯಾಪನ ವಿಧಾನಗಳ ಮನೋವಿಜ್ಞಾನ, ಕೇವಲ ಪರೀಕ್ಷಾ ವಿಧಾನ. ಇದಕ್ಕೆ ಉತ್ತರ ಸಿ. ಶಿಕ್ಷಣದಲ್ಲಿ ಭಾಗವಹಿಸುವ ಎಲ್ಲ ಮನೋವಿಜ್ಞಾನದ ಸಂಬಂಧಿಸಿದ ಅಂಶಗಳನ್ನು ಅಧ್ಯಯನ ಮಾಡುವುದು ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ. ಧನ್ಯವಾದಗಳು.